ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕನ್ನಡ ಬೆಳೆಸಿ ಉಳಿಸಿದ್ದ ಶ್ರೇಯಸ್ಸು ಬೀದರ್ ಜಿಲ್ಲೆಗೆ ಸಲ್ಲುತ್ತದೆ. ಮಾಜಿ ಸಚಿವ ಖಾಶಂಪೂರ್. ಸರಿಯಾಗಿ ಕೆಲಸ ಮಾಡದ ಗುತ್ತಿಗೆದಾರರಿಗೆ ಶಾಸಕ ಪ್ರಭು ಚವ್ಹಾಣ್ ತರಾಟೆ. ಗಡಿ ಭಾಗದ ಸರ್ಕಾರಿ ಶಾಲೆಯಲ್ಲಿ 2 ಮಕ್ಕಳು ಇದ್ದರೂ ಸಹ ಆ ಶಾಲೆಗಳನ್ನು ಮುಚ್ಚದೆ ಮುಂದುವರಿಸಿಕೊಂಡು ಹೋಗಲು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್ ಮನವಿ ಮಾಡಿದರು. ಅವರು ಇಂದು ಇಲ್ಲಿಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಹಮ್ಮಿಕೊಂಡ ದಾಸ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ತಾನು ಹಿಂದೆ ಸಚಿವನಾಗಿದ್ದಾಗ ಔರಾದ್ ಗಡಿಭಾಗದ ಸರ್ಕಾರಿ ಶಾಲೆಗಳಲ್ಲಿ 2 ಮಕ್ಕಳು ಇದ್ದರು. ಅಲ್ಲಿ 4 ಜನ ಶಿಕ್ಷಕರನ್ನು ನೇಮಕ ಮಾಡಿ ಶಾಲೆಗಳು ಮುಂದುವರೆಸುವಂತೆ ಡಿಡಿಪಿಐ ಅವರಿಗೆ ಸೂಚಿಸಿದೆ ಎಂದ ಅವರು, ಸರ್ಕಾರದ ನಿಯಮ ಪ್ರಕಾರ ಕನಿಷ್ಠ 10 ಮಕ್ಕಳು ಇರಬೇಕು. ಇದ್ಯಾವುದನ್ನು ಪರಿಗಣಿಸದೆ 2 ಮಕ್ಕಳಿದ್ದರೂ ಶಾಲೆ ಮುಂದುವರಿಸಲು ತಾವು ಕ್ರಮ ಕೈಗೊಳ್ಳಬೇಕು ಎಂದರು. ರಾಜ್ಯದಲ್ಲಿ ಕನ್ನಡ ಉಳಿಸಿ ಬೆಳೆಸಿದ ಘನತೆ ಗೌರವ ಸಿಗಬೇಕಾದರೆ ಅದು ಮೊದಲು ಬೀದರ್ ಜಿಲ್ಲೆಗೆ. ಏಕೆಂದರೆ ಚಿಕ್ಕಬಳ್ಳಾಪುರ, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ತೆಲುಗು ಭಾಷೆಯಲ್ಲಿ ಮಾತನಾಡುತ್ತಾರೆ. ಆದರೆ ಗಡಿಭಾಗದಲ್ಲಿರುವ ಬೀದರ್ ಜಿಲ್ಲೆಯಲ್ಲಿ ಅಪ್ಪಟ ಕನ್ನಡ ಭಾಷೆಯನ್ನು ಬೆಳೆಸಿ ಉಳಿಸಿದ ಶ್ರೇಯಸ್ಸು ಯಾರಿಗಾದರೂ ಸಲ್ಲುತ್ತದೆ ಎಂದರೆ ಬೀದರ್ ಜಿಲ್ಲೆಗೆ ಸೇರುತ್ತದೆ ಎಂದು ನುಡಿದರು. ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ ಮಾತನಾಡಿ, ನಿಜಾಮರ ಆಡಳಿತ ದಬ್ಬಾಳಿಕೆಯಲ್ಲಿ ಈ ಭಾಗದಲ್ಲಿ ಕನ್ನಡ ಶಾಲೆ ನಡೆಸುವಂತಿದ್ದಿಲ್ಲ. ಆದರೂ ಸಹ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸುವ ಮೂಲಕ ಇಂದಿಗೂ ಕನ್ನಡ ಮಠವೆಂದೇ ಪ್ರಖ್ಯಾತ ಹೊಂದಿದೆ ಎಂದರು. ಸ್ವೀಕಾರ ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮಾಳಪ್ಪ ಅಡ್ಸಾರೆನಲ್ಲಿ ಜನ್ಮ ತಾಳಿ ತನ್ನ ಕಷ್ಟದ ಬೇಗುದಿಯಲ್ಲಿ ಅನೇಕ ಹೋರಾಟಗಳು ಮಾಡಿ ಪತ್ರಿಕೆ ಮುಖಾಂತರ ಸಮಾಜಕ್ಕೆ ತಾನೇ ತೊಡಗಿಸಿ 500 ಕುರಿಗಾಹಿಗಳ ಸಹಕಾರದ ಸಂಘಗಳನ್ನು ಸ್ಥಾಪಿಸಿದ್ದು ಹಾಗೂ ಜಿಲ್ಲೆಯ ಒಂಡ ಸಮುದಾಯದ ಜನರಿಗೆ ಸರ್ಕಾರದಿಂದ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಮತ್ತು ಸಂಸ್ಕೃತಿಯಂತಹ ಕ್ಷೇತ್ರಗಳಿಂದ ವಿವಿಧರಾಗುತ್ತಿರುವ ಈ ಹೊತ್ತಿನಲ್ಲಿ 1.5 ದಶಕದಿಂದ ದಾಸ ಸಾಹಿತ್ಯ ಪರಿಷತ್ತಿನ ಮೂಲಕ ಶಾಲೆಯ ಕಾಲೇಜುಗಳಲ್ಲಿ ಜಿಲ್ಲಾ ಯಾರಿಗಾರ ಇನಾಮ್ ಕೊಟ್ರ ಅದು ನಮ್ಮ ಬೀದರ್ ಮಂದಿ ಕೊಡ್ಬೇಕು. ನೀವು ನೋಡ್ರಿ, ಬೆಂಗಳೂರು ಬಾಜು ಚಿಕ್ಕಬಳ್ಳಾಪುರ ಅಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಸರ್ ಈಶ್ವರ್ ಅವರೇ? ತೆಲುಗು. ಕೋಲಾರ್ನಲ್ಲಿ ಹೋಗ್ರಿ ತೆಲುಗು, ಬಳ್ಳಾರಿನಲ್ಲಿ ಹೋಗ್ರಿ ತೆಲುಗು. ಆದ್ರೆ ನಮ್ಮ ರೇವಣ್ಣ ಸಾಬ್ರೆ ಈ ಕಡೆ 7 ಕಿಲೋಮೀಟರ್ ಮೇಲೆ ತೆಲಂಗಾಣ, ಈ ಕಡೆ ಈಶ್ವರ್ ಸಾಬರ್ ಊರ ಪಕ್ಕದಲ್ಲಿ ಅಲ್ಲಿ 4 ಕಿಲೋಮೀಟರ್ ಮ್ಯಾಗ ಮಹಾರಾಷ್ಟ್ರ. ಹತ್ತಿ ಅದದು. ಆದ್ರೆ ನಾವು ಇವತ್ತಿನ ತನ ನಾ ಮರಾಠಿ ಮಾತಾಡಲೇವು, ನಾ ತೆಲುಗು ಮಾತಾಡಲೇವು. ನಮ್ಮದೇ ಆದಂತ ಅಪ್ಪಟ ಕನ್ನಡ. ಇದು ಅಪ್ಪಟ ಕನ್ನಡ. ನಾರಾಯಣ ಗೌಡ ಹಿಡ್ಕೊಂಡು ಎಲ್ಲ ಗೌಡಗಳಿಗೆ ಹೇಳಿದ್ದೇವೆ ನಾವು. ಕನ್ನಡ ಉಳಿಸಿದ್ದು ಬೆಳೆಸಿದ್ದು ಯಾವ್ದಾರ ಶ್ರೇಯಸ್ ಕರ್ನಾಟಕದಲ್ಲಿ ಯಾರಿಗಾರ ಹೋದ್ರ ಅದು ಬೀದರ್ ಮಂದಿ ಹೋಗ್ತದ ಅಂತ ಹೇಳಿದ್ವಿ. ಅದಕ್ಕ ಈ ಸಾಹಿತ್ಯ ನಾವು ಮಾತಾಡ್ಲತ್ತಿದ್ದೇವಲ್ಲ, ಈ ಅಮರವಾಡಿ ದಾಸ ಸಾಹಿತ್ಯ ಭಾಳ ಚಲೋ. ಆದ್ರೆ ನಮ್ಮ ಹಳ್ಳಿದಾಗ ಹೋಗ್ರಿ ಈಶ್ವರ್ ಸಾಬ್ರೆ, ಇವತ್ತಿಗೆ ಒಬ್ಬ ಹುಡುಗಗ ಹೊರಗೆ ತಂದು ಮಾತಾಡ್ಲಕ್ಕೆ ಹಚ್ಚಿರಿ, ಅವನ್ ರಿಕಾರ್ಡಿಂಗ್ ಮಾಡಿ ಅವ್ನ ಬುಕ್ ಹೊರಗೆ ಮಾಡ್ರಿ, ಆ ಸಾಹಿತ್ಯ ಎಲ್ಲದಕ್ಕಿಂತ ಫಸ್ಟ್ ಕ್ಲಾಸ್ ಅಲ್ಲೇ ಅದ ಹಳ್ಳಿದಾಗ. ನಮ್ಮ ಕನ್ನಡನೇ ಒಂದು ದೊಡ್ಡ ಸಾಹಿತ್ಯ ಅದ. ಅದಕ್ಕೆ ಇವತ್ತು ಇಂಥ ಒಂದು ಇದರಲ್ಲಿ ಇವತ್ತು ಭಾಳ ಸಂತೋಷ ಆಯ್ತು. ನಮ್ಮ ಪತ್ರಕರ್ತ ಸ್ನೇಹಿತರೆಲ್ಲ ಕುಂತಾರ. ನಮಗೆ 2 ಭಾಳ ಚೀಸ್ ಬೇಕಾಗಿವು. ಒಂದು ಪತ್ರಿಕಾ ಭವನ್, ಅದು ರೆಡಿಯಾಗಿ ಅದು ಹೆಸರು ನೋಡತ್ತಿದ್ದೆವು. ಆಮೇಲೆ ಕನ್ನಡ ಭವನ್ ಅದು ರೆಡಿ ಆಗ್ಯದ, ಅದನ್ನು ಉದ್ಘಾಟನೆ ಆಗ್ತದ ಅಂತ ಹೇಳ್ಯಾರ. ಹಾಗಾಗಿ ಇವತ್ತು ಭಾಳ ಸಂತೋಷ ಆಗ್ತದ. ಇವತ್ತು ಗಡಿನಾಡಿನಲ್ಲಿ ಇವತ್ತು ನಾನು ಮಂತ್ರಿ ಇದ್ದಾಗ ಈಶ್ವರ್ ಸಾಬ್ರೆ
ಔರಾದ್ ಗಡಿ ಭಾಗದಲ್ಲಿ ಹೋಗಿ ನಮ್ಮ DDP ಕರ್ಸಿ ಹೇಳಿದ್ದೆ, 2 ಮಕ್ಕಳಿದ್ರು ಶಾಲೆ ಚಾಲು ಮಾಡ್ರಿ ಅಂತ ಹೇಳಿದ್ದೆ. ಅವತ್ತು ನಾನು 10 ಅಲ್ಲ, ಇಬ್ಬರು ಮಕ್ಕಳಿದ್ರೆ 4 ಮಂದಿ ಟೀಚರ್ ಇಡ್ರಿ, ಆ ಸ್ಕೂಲ್ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದ್ದೆ. ಆ ಕೆಲಸ ನೀವು ಮುಂದುವರಿಸ್ಬೇಕಾಗ್ತದೆ. ಯಾಕಂದ್ರೆ ನೀವು ಅಧಿಕಾರನಲ್ಲಿದ್ರಿ, ನಾವಿಲ್ಲ, ಗೊತ್ತ. ಅದಕ್ಕೆ ಯಾಕಂದ್ರೆ ಇವ್ರು ಹೇಳ್ತಾವ ಸಾರ್ ಹಂಗ 10 ಬೇಡ, ಅದು ರೂಲ್ಸ್ 10 ಅಂತಿದೆ, 10 ಬೇಡ, ಗಡಿ ಪ್ರದೇಶದಲ್ಲಿ 2 ಇದ್ರು ಮುಂದಕ್ಕೆ ಮಾಡ್ರಿ ಅಂತ ಹೇಳ್ಬೇಕಾಗ್ತದ. ಆ ಒಂದು ಥರ ನಿಮ್ಗೆ ಯಾರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ನನ್ನ ವಯಸ್ಸಿನವ್ರಿಗೆ ಗೊತ್ತಿದೆ, ನನಗೂ ನಮ್ಗಿಂತ ಹಿರಿಯರಿಗೆ ಗೊತ್ತಿದೆ. ನಮ್ಮ ಬೀದರ್ನಲ್ಲಿ ಕನ್ನಡ ಭಾಷೆ ಸಿನಿಮಾಗಳು ಬಂದರೂ ಕೂಡ ರೆಗ್ಯುಲರ್ ಶೋನಲ್ಲಿ ಬರ್ತಿರ್ಲಿಲ್ಲ, ಕೇವಲ ಮಾರ್ನಿಂಗ್ ಶೋದಲ್ಲಿ ಬರ್ತಿದ್ವು. ಅಂದರೆ ನಮ್ಮ ಬೀದರ್ ಒಂದೇನು ನಮ್ಮ ಭಾಷೆ ಇದೆ. ನಾನು ರೇವಣ ಸಾಹೇಬರಿಗೆ ಅದೇ ಹೇಳೋದ್ರಲ್ಲಿ ಮಾತಾಡ್ತಿದ್ದೆ. ನಮ್ಮ ಬೀದರ್ ಕನ್ನಡ ಭಾಷೆ ಹೆಂಗಿದೆ ಅಂದರೆ ಕನ್ನಡ, ಉರ್ದು, ಹಿಂದಿ, ತೆಲುಗು ಮತ್ತು ಮರಾಠಿ ಇಷ್ಟು ಭಾಷೆಯ ಮಿಲನ. ಒಂಥರ ಈ ಮಧ್ಯದಲ್ಲಿ ಕೆಲವು ವರ್ಷಗಳಿಂದ ನಮ್ಮ ಸುಧಾರಿತವಾದಂಥ ಕನ್ನಡದ ಭಾಷೆ ನಮ್ಮ ಬೀದರ್ನೂ ಮಾತಾಡ್ತಿದ್ವಿ. ಇಲ್ಲಾಂದ್ರೆ ನಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಕನ್ನಡ ಭಾಷೆ ಇತ್ತು. ಬಂಧುಗಳೇ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಇತಿಹಾಸವನ್ನು ಮತ್ತೆ ಹೇಳೋ ಅವಶ್ಯಕತೆ ಅಲ್ಲ ಅಂತ ಭಾವಿಸಿದ್ದೀನಿ. ಇಡೀ ದೇಶ 15 ಆಗಸ್ಟ್ ಸ್ವತಂತ್ರ ಆದರೆ ನಾವು 17 ಸೆಪ್ಟೆಂಬರ್ಗೆ ವಿಮೋಚನೆಯಾಗಿದ್ವಿ. ಅದ್ರ ಸ್ವಾತಂತ್ರ್ಯದಲ್ಲಿ ಕೂಡ 1 ವರ್ಷ 1 ತಿಂಗಳ 2 ದಿವಸ ನಂತರ ಸ್ವಾತಂತ್ರ್ಯ ಪಡ್ತಂತ ನಾವು. ಕನ್ನಡದ ವಿಷಯದಲ್ಲೂ ಅಷ್ಟೇ. ನಾವು ನಮ್ಮ ದೇಶ ಸ್ವತಂತ್ರ ಆದಾಗ ನಮ್ಮ ಬೀದರ್ ಜಿಲ್ಲೆ ಇವತ್ತಿನ ತೆಲಂಗಾಣ ಅಂದ್ರೆ ಹಿಂದಿನ ಅಖಂಡ ಆಂಧ್ರ ಪ್ರದೇಶಕ್ಕೆ ವಿಲೀನ ಇತ್ತು. ನಮ್ಮ ಹಿಂದಿನ ಸಂಸದರು ರಾಮಚಂದ್ರ ವೀರಪ್ಪನವರು ಸ್ವತಂತ್ರ ಸೇನಾನಿಗಳು, ಅವರು ನಮ್ಮ ಬೀದರ್ ಜಿಲ್ಲೆಯ ಪ್ರತಿನಿಧಿಯಾಗಿ ಹೈದರಾಬಾದಿನ ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಹೈದರಾಬಾದ್ನಲ್ಲಿ. ಆದರೆ ನಮ್ಮ ರಾಜ್ಯ ಏಕೀಕರಣ ಆದಂಥ ಸಂದರ್ಭದಲ್ಲಿ ಭಾಷಾ ಆಧಾರಿತವಾಗಿ ರಾಜ್ಯಗಳ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ನನಗನ್ಸುತ್ತೆ, ಈ 1951 ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕ ಅಟ್ಯಾಚ್ ಆಯಿತು. ಕರ್ನಾಟಕ ಅಟ್ಯಾಚ್ ಆದಮೇಲೆ ನಮ್ಮ ಕನ್ನಡ ಭಾಷೆ ನಮ್ಮ ಆಡಳಿತ ಭಾಷೆ ಆದಮೇಲೆ ನಮ್ಮ ಬೀದರ್ನಲ್ಲಿ ಕನ್ನಡವನ್ನ ಹೆಚ್ಚು ವಾಡಿಕೆಗೆ ಬರುವಂಥ ಒಂದು ಪರಿಪಾಠ ಪ್ರಾರಂಭ ಆಯಿತು. ಹಾಗಾಗಿ ಬಂಧುಗಳು, ನಮ್ಮ ಕನ್ನಡ ಇಲ್ಲಿ ನಮ್ಮ ಪಟದೇವರಿದ್ದಾರೆ, ಅವ್ರಿಗಿಂತ ಹಿರಿಯರು ಲಿಂಗೈಕ ಪಟದೇವರು ಎಷ್ಟು ದಬ್ಬಾಳಿಕೆ ಇತ್ತು ಇಲ್ಲಿ ಅಂದ್ರೆ, ಕನ್ನಡ ಶಾಲೆ ನಿಜಾಮರ ಆಳ್ವಿಕೆಯಲ್ಲಿ ಕನ್ನಡ ಶಾಲೆ ನಡೆಸುವಂತಿರ್ಲಿಲ್ಲ. ಹೊರಗಡೆ ಉರ್ದು ಶಾಲೆಯ ಹೆಸರನ್ನು ಹಾಕಿ, ಉರ್ದು ಬೋರ್ಡನ್ನು ಹಾಕಿ ಒಳಗಡೆ ಪಟದೇವರು ಕನ್ನಡ ಶಾಲೆಯನ್ನು ನಡೆಸ್ತಿದ್ರು ಅನ್ನೋ ಮಾತುಗಳನ್ನು ಅವರ ಕೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಗುರುವಾರ ಔರಾದ್ ಬಿ ಹಾಗೂ ಕಮಲ್ನಗರ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಸಮರ್ಪಕವಾಗಿ ಕೆಲಸ ಮಾಡದ ಗುತ್ತಿಗೆದಾರರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಹಂಗರ್ಗ ಗ್ರಾಮದಲ್ಲಿ ನಡೆಯುತ್ತಿರುವ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದರು. ಗ್ರಾಮದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆಯಾಗಬಾರದೆಂಬ ಕಾರಣದಿಂದ ಅವಶ್ಯಕ ಅನುದಾನ ಒದಗಿಸಿ ಟ್ಯಾಂಕ್ ನಿರ್ಮಿಸಲಾಗುತ್ತಿದೆ. ಕಾಮಗಾರಿ ಗುಣಮಟ್ಟದಿಂದ ಆಗಬೇಕು, ಕನಿಷ್ಠ 50 ವರ್ಷ ಟ್ಯಾಂಕ್ ಸುಸ್ಥಿತಿಯಲ್ಲಿ ಇರಬೇಕೆಂದು ತಿಳಿಸಿದರು. ಕ್ಷೇತ್ರದ ಕೆಲವೆಡೆ ಜಲಜೀವನ್ ಮಿಷನ್ ಕಾಮಗಾರಿ ಕುರಿತಂತೆ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧವೂ ಆಕ್ರೋಶ ಹೊರಹಾಕಿದ ಶಾಸಕರು, ಅಧಿಕಾರಿಗಳು ನಿಯಮಿತವಾಗಿ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕೆಲಸ ಸರಿಯಾಗಿ ಆಗುವಂತೆ ನೋಡಿಕೊಳ್ಳಬೇಕು, ಇಲ್ಲವಾದಲ್ಲಿ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಸಿದರು. ಬಳಿಕ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಪಠ್ಯ ಚಟುವಟಿಕೆಗಳ ಬಗ್ಗೆ ವಿವರಣೆ ಪಡೆದರು. ಶಾಲೆಯಲ್ಲಿದ್ದ ಮಕ್ಕಳನ್ನು ಪುಸ್ತಕ ಓದಿಸಿ ಪಠ್ಯ ಬೋಧನೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಂಡರು. ಶಿಕ್ಷಕರು ಪ್ರತಿದಿನ ಶಾಲೆಗೆ ಬರುತ್ತಾರೆಯೇ, ಸಮಯಕ್ಕೆ ತರಗತಿಗಳು ನಡೆಯುತ್ತವೆ ಎಂದು ಪ್ರಶ್ನಿಸಿದರು. ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು, ಈ ದಿಶೆಯಲ್ಲಿ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡಬೇಕೆಂದು ಹೇಳಿದರು. ಜಲಜೀವನ್ ಮಿಷನ್ ಯೋಜನೆಯಡಿ ಶಾಲೆಗೆ ನೀರಿನ ಸಂಪರ್ಕ ಕಲ್ಪಿಸಬೇಕು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶೌಚಾಲಯ ನಿರ್ಮಿಸಿಕೊಡುವುದು ಸೇರಿದಂತೆ ಪಂಚಾಯಿತಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಬೇಕೆಂದು ನಿರ್ದೇಶನ ನೀಡಿದರು. ನಂತರ ಕಾಳಾಪಟ್ಟಿ ತಾಂಡದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಈ ವೇಳೆ ಶಾಲೆಗೆ ಹೆಚ್ಚುವರಿ ತರಗತಿ ಕೋಣೆಯನ್ನು ನಿರ್ಮಿಸಿಕೊಡಲಾಗುವುದೆಂದು ಭರವಸೆ ನೀಡಿದರು. ರಾಮ್ಸಿಂಗ್ ತಾಂಡ, ಅಂಬರ್ ತಾಂಡ, ಬದ್ದು ನಾಯಕ್ ತಾಂಡ, ಕಾಳಾಪಟ್ಟಿ ತಾಂಡ, ಕಿಶನ್ ತಾಂಡ, ಕಾಶಿರಾಮ್ ತಾಂಡ, ಬಾವಲ್ಮಟ್ಟಿ ತಾಂಡ, ಕಿಶನ್ ನಾಯಕ್ ತಾಂಡ, ಬಬನ್ ನಾಯಕ್ ತಾಂಡ,
ಸೊಸೈಟಿ ತಾಂಡ, ಖೇಮಾ ತಾಂಡ, ಬುರ್ಕಿವಾಡಿ, ಶಿವಪುರವಾಡಿ, ಹಂಸಿಕೇರಾ ತಾಂಡ, ಚಿರ್ಕಿ ತಾಂಡ, ಕುರುಬುರವಾಡಿ, ಧೋಪರವಾಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ವೀಕ್ಷಿಸಿದರು. ಹೊಸ ಕೆಲಸಗಳನ್ನು ಶೀಘ್ರ ಆರಂಭಿಸಬೇಕು. ಚಾಲ್ತಿಯಲ್ಲಿರುವ ಎಲ್ಲ ಕೆಲಸಗಳನ್ನು ಯಾವುದೇ ದೂರುಗಳಿಗೆ ಆಸ್ಪದವಿಲ್ಲದಂತೆ ಅಚ್ಚುಕಟ್ಟಾಗಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕಾಮಗಾರಿಗಳ ಬಗ್ಗೆ ಯಾವುದೇ ರೀತಿಯ ದೂರುಗಳು ಬಾರದ ರೀತಿಯಲ್ಲಿ ಕೆಲಸ ಮಾಡಬೇಕೆಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಔರಾದ್ ಎಪಿಎಂಸಿ ಅಧ್ಯಕ್ಷರಾದ ದೊಂಡಿಬಾ ನರೋಟೆ, ಮುಖಂಡರಾದ ಶಿವಾಜಿ ಪಾಟೀಲ್ ಮುಂಗನಾಳ್, ಶಿವರಾಜ್ ಅಲ್ಮಾಜೆ, ಪ್ರಕಾಶ್ ಘೋಳೆ, ಬಾಳಾಸಾಹೇಬ್ ಪಾಟೀಲ್, ಸುಜಿತ್ ರಾಠೋಡ್, ಶರಣಪ್ಪ ಪಂಚಾಕ್ಷರಿ, ಸಂಜು ಮುರ್ಕೆ, ರಾಜು ಸೆಳ್ಕೆ, ಸುಭಾಷ್ ರಾಠೋಡ್ ಹಾಗೂ ಇತರರು ಉಪಸ್ಥಿತರಿದ್ದರು. They all came first. This was a different kinds of place. मुझे मास्टर स्कूल ना तुम्हारा तोंदरे इला होगा नहीं सबका सुनो दिल का करो सुनो नाराज मत करो कार्यकर्ता का सुनो लेकिन तुम्हारा एस्टिमेट प्रकार करो और काम क्वालिटी चाहिए मेरे को सीमेंट विमेंट क्वालिटी चाहिए कौन सा लोग पर है डुप्लीकेट ऑफर है क्या सीमेंट पूरा वो लोग पहले कार्पोरेशन करके सब बेच हाँ क्योंकि ये काम एक लगा टैग कीजिए ये अमर है बांधते नहीं बांध लमानी